ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಒಂದು ಭೀಕರ ಹತ್ಯೆಯಾಗಿರುವಂತದ್ದು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಕರಾಯಪಟ್ಟಣದಲ್ಲಿ ಭೀಕರ ಹತ್ಯೆಯಾಗಿದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಹತ್ಯೆ ಯಾವ ರೀತಿಯಾಗಿ ಬೆಚ್ಚಿ ಬೀಳಿಸಿದೆ ಅಂತಂದ್ರೆ ನಿಜಕ್ಕೂ ರಾಜ್ಯ ಬೆಚ್ಚಿ ಬಿದ್ದಿರುವಂತದ್ದು. ಚಿಕ್ಕಮಗಳೂರು ಕಡೂರಿನ ಸಕರಾಯಪಟ್ಟಣದಲ್ಲಿ ಮಚ್ಚಿನಿಂದ ಬರ್ಬರವಾಗಿ ಕೊಲೆಯಾಗಿದೆ. ಆ ಕೊಲೆಗೆ ಕಾರಣ ಯಾರು ಅಂತಂದ್ರೆ ಈಗ ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಈಗ ಆ ಆರೋಪಿಗಳನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಈ ಕೊಲೆಯಾಗಿದೆ ಅಂತಂದ್ರೆ ದತ್ತ ಜಯಂತಿಯ ಅಂಗವಾಗಿ ಬ್ಯಾನರ್ ಗಳನ್ನ ಹಾಕಿದ್ರು. ಆ ಬ್ಯಾನರ್ ಗಳನ್ನ ತೆರವುಗೊಳಿಸಿದ್ದಕ್ಕಾಗಿ ಈ ಬರ್ಬರ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಕೂಡ ಅದನ್ನೇ ಹೇಳ್ತಾ ಇದ್ರು, ಬಜರಂಗ ದಳದ ಕಾರ್ಯಕರ್ತರು ಈ ಕೊಲೆಯನ್ನ ಮಾಡಿದ್ದಾರೆ ಅಂತ. ಮತ್ತೆ ಪೊಲೀಸರನ್ನ ಈಗ ಆಲ್ರೆಡಿ 5 ಜನರನ್ನ ಬಂಧಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತ ಯಾರು ಅಂತಂದ್ರೆ ಗಣೇಶ್ ಗೌಡ ಅವರು. ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು, ಅಂದ್ರೆ ಸಕರಾಯಪಟ್ಟಣದ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು. ದತ್ತ ಜಯಂತಿ ಅಂಗವಾಗಿ ಬ್ಯಾನರ್ ಅನ್ನ ಹಾಕಿರೋದ್ರಿಂದ ಅದನ್ನ ತೆರವುಗೊಳಿಸಿದ್ದಾರೆ. ಹಾಗಾಗಿ ಸಿಟ್ಟಿಗೆದ್ದಂತಹ ಬಜರಂಗ ದಳದ ಕಾರ್ಯಕರ್ತರು ಮಚ್ಚಿನಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಗೆ ಸಂಬಂಧಪಟ್ಟಂತೆ ಈಗ ಸಂಜಯ್ ಮತ್ತು ಮಿಥುನ್ ಇಬ್ಬರು ಆರೋಪಿ ಸೇರಿದಂತೆ 5 ಜನರನ್ನ ಬಂಧಿಸಲಾಗಿದೆ. ಮತ್ತು ಗಣೇಶ್ ಗೌಡ ಅವರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಲ್ಮರಡಿ ಮಠದ ಕಿರುದಾರಿಯ ರಸ್ತೆಯಲ್ಲಿ ಅವರು ಸಾಗ್ತಾ ಇದ್ರು. ಆ ವೇಳೆ ಬೈಕ್ ನಲ್ಲಿ ಬಂದಂತಹ ಒಂದು 5 ಜನರ ಗುಂಪೇನಿದೆ ಬರ್ಬರವಾಗಿ ಭೀಕರವಾಗಿ ಅವರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿದ್ದಾರೆ. ಆ ದಾಳಿಗೆ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಗಲಾಟೆಯಲ್ಲಿ ಕೂಡ ಆರೋಪಿಗಳಿಗೂ ಕೂಡ ಒಂದು ಗಾಯಗಳಾಗಿರುವಂತದ್ದು. ಸಂಜಯ್ ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಅವರನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿದೆ. ಮತ್ತು ಅವರು ಮಾಡಿರುವಂತಹ ಕೊಲೆಗೆ ಸಂಬಂಧಪಟ್ಟಂತಹ ಮಚ್ಚನ್ನ ಅವರು ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಅದು ಕೂಡ ಇನ್ನ ರೋಡ್ ಅಲ್ಲಿ ಬಿದ್ದಿರುವಂತದ್ದು. ಇನ್ನು ಈ ಬಗ್ಗೆ ಪೊಲೀಸರು ಕೂಡ ಮಾತನಾಡಿದ್ದಾರೆ. ಹೌದು, ಇದು ದತ್ತ ಜಯಂತಿ ಅಂಗವಾಗಿ ಒಂದು ಬ್ಯಾನರ್ ಅನ್ನ ಹಾಕಿದ್ರು, ಅದನ್ನ ತೆರವುಗೊಳಿಸಿದ್ದಕ್ಕಾಗಿ ಇಂತಹ ದುರ್ಘಟನೆ ನಡೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಆನಂದ್ ಕೂಡ ಅವರು ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಹೌದು, ಈ ಸಂಬಂಧಪಟ್ಟಂತೆ ಇದರಲ್ಲಿ 8 ಜನರು ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನೋ ಶಂಕೆ ಇದೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ರೆ ಇಂತಹ ಒಂದು ಘಟನೆ ಅಂದ್ರೆ ಪೊಲೀಸರು ಕ್ರಮ ಕೈಗೊಂಡಿದ್ರೆ ಈ ಘಟನೆ ಸಂಭವಿಸಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ 5 ಜನರ ಮೇಲೆ ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ 4 ಪೊಲೀಸರ ತಂಡವನ್ನ ರಚನೆ ಮಾಡಿದೆ. ಅದಕ್ಕಾಗಿ ಆರೋಪಿಗಳಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದೆ. ಈ ಘಟನೆ ಬಗ್ಗೆ ನೀವೇನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.